ಸವಿ ರುಚಿ ಭಾಗ 3. ಬೆಳಗ್ಗೆ ರುಚಿ ನನ್ನನ್ನು ಮನೆಗೆ ಕರೆದೊಯ್ದು ಬಿಡಲು ರೆಡಿಯಾದ. ನಾನು ನನ್ನ ಆಫೀಸ್ಗೆ ಡ್ರಾಪ್ ಮಾಡಿ ಎಂದು ಕೇಳಿದೆ. ಆಫೀಸ್ ಹತ್ರ ನನ್ನನ್ನು ಬಿಟ್ಟು ಹೋದ. ಆಫೀಸ್ನಲ್ಲಿ ಕುಳಿತು ಯೋಚಿಸುತ್ತಿದ್ದೆ. ನನ್ನ ರುಚಿ ಬೇರೊಂದು ಹುಡುಗಿ ಜೊತೆ ಕಾಮದಾಟ ನಡೆಸಿದ್ದನ್ನು ಕಣ್ಣಾರೆ ಕಂಡ ನನಗೆ ನನ್ನ ದೇಹದಲ್ಲಿನ ಕಾಮೋದ್ರೇಕದ ಬಿಸಿ ಇನ್ನೂ ಆರಿರಲಿಲ್ಲ. ಅವನು ಸಂಪೂರ್ಣವಾಗಿ ನನ್ನನ್ನು ಮರೆತು ಪ್ರೈವೇಟ್ ಲೈಫ್ ಎಂಜಾಯ್ ಮಾಡುತ್ತಿದ್ದಾನೆ. ನಾನು ಯಾಕಾಗಿ ಖುಷಿಯಾಗಿರಬಾರದು ಎನಿಸಿತು. ಆಗ ನನ್ನಲ್ಲೂ ಮತ್ತೆ ಕಾಮದಾಹದ ಅವಸರ ಚಿಗುರೊಡೆಯತೊಡಗಿತು. ನನ್ನ ಆಸೆಯನ್ನು ಪೂರೈಸುವವರು ಯಾರಿದ್ದಾರೆಂದು ಹುಡುಕುವಾಗ ನೆನಪಾಗಿದ್ದು ರಾಕಿ. ನನ್ನ ಆಫೀಸ್ನಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡುವ ಚಿರಯುವಕ. ಅವನಿಗೆ ನನ್ನ ಮೇಲೆಯೇ ಕಣ್ಣು. ನನ್ನ ತುಂಬು ಯೌವನವನ್ನು ಗಮನಕ್ಕೆ ಬಾರದಂತೆ ಸವಿಯುತ್ತಿದ್ದ. ಕಳ್ಳಗಣ್ಣಿನಿಂದ ನನ್ನನ್ನು ಮಾನಸಿಕವಾಗಿ ಅನುಭವಿಸುತ್ತಿದ್ದ. ಅಂತಹ ಸೌಂದರ್ಯ ನನ್ನದಾಗಿತ್ತು. ಕಚೇರಿಯಲ್ಲಿ ಎಲ್ಲರೂ ನನ್ನನ್ನು ಮೋಹಿಸುತ್ತಿದ್ದರು. ಆದರೆ ಅತಿಯಾಗಿ ಕಣ್ಣು ಹಾಕಿದ್ದು ರಾಕಿ ಮಾತ್ರ. ಅದು ನನ್ನ ಗಮನಕ್ಕೆ ಬಂದಿತ್ತು. ಏಕೆಂದರೆ ಅವನು ಆಗಾಗ ಸುತ್ತಮುತ್ತ ಗಮನಿಸಿ ನನ್ನ ಕುಂಡಿಗಳನ್ನು ಟಚ್ ಮಾಡುತ್ತಿದ್ದ. ಬೇಕೆಂದಲೇ ನನ್ನ ದೇಹದ ಭಾಗಗಳನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದ. ಒಮ್ಮೊಮ್ಮೆ ಅದರಲ್ಲಿ ಸಕ್ಸಸ್ ಆಗಿದ್ದ. ನಾನೂ ನಿರ್ಧರಿಸಿದೆ, ಸುಲಭವಾಗಿ ಸಿಗುತ್ತಿದ್ದ ರಾಕಿಯ ಬಳಿ ನನ್ನ ವೇದನೆಯನ್ನು ತೋರ್ಪಡಿಸಿ ಎಂಜಾಯ್ ಮಾಡೋದು ಅಂತ ತೀರ್ಮಾನಿಸಿದೆ. ಹೆಚ್ಚು ಸಮಯ ಹಿಡಿಯಲಿಲ್ಲ. ರಾಕಿಗೆ ನಾನು ಬೇಕಿತ್ತು. ನನಗೂ ಕೆಲ ದಿನಗಳ ಬಳಿಕ ಒಂದು ಗಂಡಿನ ಸನಿಹ ಬೇಕಿತ್ತು. ರುಚಿಯ ಕಾಮದಾಟ ನೋಡಿದ ನಂತರವಂತೂ ನನ್ನ ಕಾಮಬಯಕೆ ಹೆಚ್ಚಾಯಿತು. ಆಫೀಸ್ನಲ್ಲಿ ಒಂದು ದಿನ ರಾಕಿ ಎಂದಿನಂತೆ ಬೇಕೆಂತಲೇ ನನ್ನ ಬಳಿ ಫೈಲ್ ಒಂದನ್ನು ಹಿಡಿದು ಬಂದು ಕನ್ಫ್ಯೂಷನ್ಸ್ ಸಾಲ್ವ್ ಮಾಡಿಕೊಳ್ಳುವಂತೆ ನಟಿಸುತ್ತಿದ್ದ. ಇಬ್ಬರೂ ಫೈಲ್ ನೋಡುತ್ತಾ ಚರ್ಚಿಸುತ್ತಿದ್ದಂತೆ ಅವನ ಕೈ ಒಮ್ಮೆ ನನ್ನ ಬೆನ್ನ ಮೇಲೆ ಸರಕ್ಕನೆ ಸವರಾಡಿತು. ಅವನು ಹಾಗೆ ಮಾಡಿದ ತಕ್ಷಣ ಅವನನ್ನು ಕುರಿತು ನನ್ನ ಕಂಡರೆ ನಿನಗೆ ಇಷ್ಟವಾ ಎಂದು ನೇರವಾಗಿ ಕೇಳಿದೆ. ಅವನು ನನ್ನ ಮಾತು ಕೇಳಿ ಆಶ್ಚರ್ಯದಿಂದ ಮತ್ತು ಭಯದಿಂದ ಸಾರಿ ಎಂದು ಕೇಳಿದ. ಪರವಾಗಿಲ್ಲ ಹೇಳು, ಆಸೆ ಇದ್ದರೆ ನಾನು ನಿನಗೆ ಸಿಗುತ್ತೇನೆ. ನಿನ್ನ ಆಸೆಯನ್ನು ಪೂರೈಸಿಕೋ ಎಂದು ಆಹ್ವಾನ ಕೊಟ್ಟೆ. ಅವನಲ್ಲೇನೋ ಸಂತಸ ಉಮ್ಮಳಿಸಿ ಬಂದಿತ್ತು. ನನಗೆ ನಿನ್ನನ್ನು ಕಂಡರೆ ಆಸೆಯಿದೆ. ಆದರೆ ನನಗೆ ನೀನು ತಕರಾರು ಮಾಡಬೇಡ ಎಂದು ಕೇಳಿದ. ಪ್ರತಿದಿನ ನಿನ್ನ ದೇಹ ಸೌಂದರ್ಯವನ್ನು ಕಂಡು ರಾತ್ರಿಯೆಲ್ಲ ನಿನ್ನ ದೇಹದ ಅಂಗಾಂಗಗಳನ್ನು ನೆನಪಿಸಿಕೊಂಡು ಉನ್ಮಾದದಲ್ಲಿರುತ್ತೇನೆ ಎಂದು ಹೇಳುತ್ತಿದ್ದ. ನನ್ನ ದೇಹ ಸೌಂದರ್ಯವನ್ನು ಅಲ್ಲೇ ವರ್ಣಿಸಲು ಶುರುವಿಟ್ಟುಕೊಂಡಿದ್ದ. ಬಿಗಿಯಾದ ಟೀ ಶರ್ಟ್ನ ಬಟನ್ಗಳನ್ನು ಕಿತ್ತುಕೊಂಡು ಹೊರ ಚಿಮ್ಮುವಂತಿರುವ ನಿನ್ನ ಸುಂದರವಾದ ಬಾಲ್ಗಳು ಒಮ್ಮೆ ಸಿಕ್ಕರೆ ರುಚಿ ನೋಡುತ್ತೇನೆ. ನಿನ್ನ ಬಾಳೆದಿಂಡಿನಂಥ ತೊಡೆಗಳು ಶಾರ್ಟ್ ಹಾಕಿ ಬಂದಾಗ ನನ್ನಲ್ಲಿ ಮತ್ತೇರಿಸುತ್ತವೆ. ನೀನು ನಡೆಯುವಾಗ ನಿನ್ನ ಕುಂಡಿಗಳು ಮೇಲೆ ಕೆಳಗೆ ವಹೀಲಿಂಗ್ ಮಾಡುವುದನ್ನು ಕಂಡು ನನ್ನ ದೇಹದಲ್ಲೇನೋ ಕಂಪನವಾಗುತ್ತದೆ. ಇದೆಲ್ಲವನ್ನೂ ಕಂಡ ನನಗೆ ನಿನ್ನ ಸಂಪೂರ್ಣವಾಗಿ ಒಮ್ಮೆ ಮುದ್ದಾಡಬೇಕೆನಿಸುತ್ತದೆ ಎಂದು ನೇರವಾಗಿ ಹೇಳಿದ. ಆಫೀಸ್ನಲ್ಲಿ ಹೀಗೆಲ್ಲ ಆಡಬೇಡ, ಹೊರಗೆ ಹೋಗಿ ಎಂಜಾಯ್ ಮಾಡೋಣ ಎಂದು ಹೇಳಿದೆ. ಮುಂದಿನ ಭಾನುವಾರ ರಜೆಯಿರುವುದರಿಂದ ಹೊರಗೆ ಹೋಗುವ ಪ್ಲಾನ್ ಮಾಡಿದೆವು. ಇಬ್ಬರ ನಿರ್ಧಾರದಂತೆ ರಾಕಿ ತನ್ನ ಸ್ನೇಹಿತರೊಬ್ಬರ ಕಾರನ್ನು ಪಡೆದು ಸಿಟಿಯ ಹೊರಗೆ ಸುತ್ತಾಡಿ ಬರಲು ಹೋದೆವು. ಅವನ ಆಸೆಯಂತೆ ಸೀರೆಯುಟ್ಟು ರೆಡಿಯಾಗಿ ಬಂದಿದ್ದೆ. ಕಾರಿನಲ್ಲಿ ಕುಳಿತು ಇಬ್ಬರೇ ಹೊರಟೆವು. ನಾನು ಅವನೊಂದಿಗೆ ದೇಹ ಹಂಚಿಕೊಳ್ಳಲು ನಿರ್ಧರಿಸಿದ್ದಕ್ಕೆ ನನ್ನ ರುಚಿಯೇ ಕಾರಣ. ಅವನು ಬೇರೊಂದು ಯುವತಿಯ ಜೊತೆಗಿದ್ದ ದೃಶ್ಯ ನನ್ನ ಈ ನಿರ್ಧಾರಕ್ಕೆ ಕಾರಣವಾಯಿತು. ನಾನು ನನ್ನ ಕಾಮದಾಹವನ್ನು ನೀಗಿಸಿಕೊಳ್ಳಲು ಮತ್ತೊಬ್ಬ ಯುವಕನನ್ನು ಹುಡುಕಿಕೊಂಡಿದ್ದೆ. ನಾನು ಅವನಿಗೇನೂ ಕಮ್ಮಿಯಿಲ್ಲ ಎಂಬ ಅಹಂಕಾರದಿಂದ. ನನ್ನ ಮೊಲೆಗಳು ನಗುತ್ತಿವೆ, ಸೊಂಟ ಸೆಳೆಯುತ್ತಿದೆ, ತುಟಿಗಳು ಅರಳಿವೆ, ಕಣ್ಣುಗಳಲ್ಲಿ ಕಾಂತಿ ತುಂಬಿದೆ. ಕಾರಿನಲ್ಲಿ ಬಂದ ರಾಕಿ ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೊರಟ. ಬೆಳದಿಂಗಳ ಚಲುವಂತೆಯಂತ ನನ್ನನ್ನು ಕಂಡು ರಾಕಿಯ ದಾಂಡು ಕುಣಿಯುತ್ತಿದೆ. ಕಾರಿನೊಳಗೆ ಹತ್ತುವಾಗ ಜೋರಾಗಿ ಗಾಳಿ ಬೀಸಿತ್ತು. ನನ್ನ ಸೆರಗು ಕೆಳಗೆ ಜಾರಿತು. ರವಿಕೆಯ ಮೇಲಿನ ಒಂದು ಹುಕ್ ಸಡಿಲಗೊಂಡಿದ್ದರಿಂದ ಬಲು ಸುಂದರವಾದ ನನ್ನ ಬಾಲ್ಗಳನ್ನು ಕಂಡು ನಸುನಕ್ಕ. ನಾನು ನಾಚಿಕೆಯಿಂದ ಸೆರಗು ಸರಿ ಮಾಡಿಕೊಂಡು ಕಾರಿನಲ್ಲಿ ಕುಳಿತೆ. ರಾಕಿ ತುಂಬಾ ಆತುರದಲ್ಲಿದ್ದ. ನನ್ನನ್ನು ಅನುಭವಿಸಬೇಕೆಂದು, ನನ್ನನ್ನು ಮುದ್ದಾಡಬೇಕೆಂದು. ಯಾವುದೋ ಒಂದು ರೆಸಾರ್ಟ್ ಹತ್ತಿರ ಬಂದು ನಿಲ್ಲಿಸಿದ. ನಾವಿಬ್ಬರೂ ರೆಸಾರ್ಟ್ ರೂಮೊಳಗೆ ಹೋದೆವು. ನಾನು ರೂಮಿನ ಕಿಟಕಿಯ ಹತ್ತಿರ ಬೆನ್ನು ತಿರುಗಿಸಿಕೊಂಡು ಹೊರಗೆ ನೋಡುತ್ತಾ ನಿಂತುಕೊಂಡೆ. ರಾಕಿ ಬಂದು ನನ್ನ ಭುಜವನ್ನು ಹಿಡಿದು ಅದುಮಿದ. ನಾನು ತಿರುಗಲಿಲ್ಲ. ನನ್ನ ದುಂಡನೆಯ ಸುಂದರವಾದ ತೋಳನ್ನು ಸವರುತ್ತಾ ಕುಂಡಿಗಳನ್ನು ಹಿಡಿದು ತನ್ನ ದಂಡವನ್ನು ನನ್ನ ಕುಂಡಿ ಮೇಲೆ ಬಲವಾಗಿ ಒತ್ತಿದ. ಅವನ ರಾಡು ಆಗತಾನೆ ಉಬ್ಬಲಾರಂಭಿಸಿತು. ನಂತರ ನನ್ನ ಸಪೂರವಾದ ಸೊಂಟ ಹಿಡಿದು ನನ್ನ ಬೆನ್ನಿನ ಮೇಲೆ ಮುತ್ತಿಡುತ್ತಿದ್ದ. ನನ್ನ ತೋಳು ಸವರುತ್ತಾ ನನ್ನ ಕೈ ಬೆರಳುಗಳೊಂದಿಗೆ ಅವನ ಕೈ ಬೆರಳನ್ನು ಸೇರಿಸಿ ಆಟವಾಡುತ್ತಿದ್ದ. ನನ್ನ ಕತ್ತಿನ ಭಾಗಕ್ಕೆ ಮುತ್ತಿಡುತ್ತಾ ಸವಿ ಎಂದು ಮುಳುಗುಡಲಾರಂಭಿಸಿದ. ನಾನು ಸ್ವಲ್ಪ ದೂರ ತಳ್ಳಲು ನೋಡಿದೆ.
ಆದರೆ ಅವನು ನನ್ನ ಸೊಂಟವನ್ನು ಹಿಚುಕುತ್ತಾ ಆತುರಾತುರವಾಗಿ ನನ್ನನ್ನು ಅವನೆಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಿದ್ದ. ನನಗೂ ಕಾಮೋದ್ರೇಕ ಆರಂಭವಾಗುತ್ತಿತ್ತು. ಆದರೆ ತುಂಬಾ ತರಾತುರಿಯಲ್ಲಿ ಅವನು ಶುರು ಮಾಡುತ್ತಿದ್ದ. ನಾನು ಅವನ ಭುಜದ ಮೇಲೆ ತೋಳುಗಳನ್ನು ಹಾಕಿ ಕಿರುನಗೆ ಬೀರಿದೆ. ರಾಕಿ ಹುಚ್ಚನಂತಾಗಿದ್ದಾನೆ. ತುಟಿಗಳನ್ನು ಚುಂಬಿಸುತ್ತಾ ಕಚ್ಚುತ್ತಾ, ಕೈಗಳನ್ನು ನನ್ನ ದೇಹದ ಮೇಲೆಲ್ಲ ಸವರಾಡುತ್ತಿದ್ದ. ನನ್ನ ಸೀರೆ, ಲಂಗ ಮೇಲಕ್ಕೆ ಎತ್ತಿ ನನ್ನ ತೊಡೆ, ಕುಂಡಿಗಳನ್ನು ಸವರಲಾರಂಭಿಸಿದ. ಮಧ್ಯೆ ಮಧ್ಯೆ ನನ್ನ ಮೊಲೆಗಳನ್ನು ಹಿಂಡಲಾರಂಭಿಸಿದ. ನನ್ನ ರವಿಕೆಯನ್ನು ಸಡಿಲಿಸುತ್ತಾ, ತನ್ನ ಬಟ್ಟೆಯನ್ನು ಬಿಚ್ಚಿ ಪಕ್ಕಕ್ಕೆ ಇಟ್ಟ. ನನ್ನ ತಲೆಯ ಕೂದಲು ಅವನ ಮುಖದತ್ತ ಹಾರಾಡುತ್ತಿವೆ. ಕೂದಲನ್ನು ಸರಿಸಿ ನನ್ನ ಕೆನ್ನೆಗೆ ಮುತ್ತು ಕೊಟ್ಟ. ನಾಲಿಗೆಯಿಂದ ನನ್ನ ಜೇನಂತ ತುಟಿಗಳನ್ನು ಸವರಿದನ. ಹಲ್ಲುಗಳಿಂದ ಕಚ್ಚಿ ಎಳೆಯುತ್ತಿದ್ದ. ನಂತರ ತುಂಬಾ ಹೊತ್ತು ಪೆಪ್ಪರ್ ಮೆಂಟ್ ಚೀಪಿದಂತೆ ಚೀಪುತ್ತಿದ್ದ. ನನ್ನ ಲಂಗದ ಒಳಗೆ ಕೈ ತೂರಿಸಿ ನನ್ನ ಪ್ಯಾಂಟಿಯನ್ನು ಎಳೆದು ನನ್ನ ಪವರ್ ಪಾಯಿಂಟ್ ಮೇಲೆ ಕೈ ಆಡಿಸಿದ. ಆದರೆ ನನಗೆ ರಸ ಸೋರಲಾರಂಭಿಸಿತು. ನನ್ನ ಪ್ಯಾಂಟಿಯನ್ನು ಮಂಡಿಯ ತನಕ ಎಳೆದಿದ್ದ. ನನ್ನ ಕೈಗೆ ಅವನ ರಾಡ್ ಅನ್ನು ನೀಡಿ ಸವರಿಸಿಕೊಳ್ಳತೊಡಗಿದ. ರಾಕಿ ನೆಲದ ಮೇಲೆ ಮಡಿಯೂರಿ ಕುಳಿತು ನನ್ನ ತೊಡೆಗಳನ್ನು ಮುತ್ತಿಡುತ್ತಾ ನೆಕ್ಕುತ್ತಿದ್ದ. ನನಗೂ ಕಾಮೋದ್ರೇಕ ಅತಿಯಾಯಿತು. ಸರಸರನೆ ನನ್ನ ಸೊಂಟವನ್ನು ಗ್ರಿಪ್ ಆಗಿ ಹಿಡಿದು ನನ್ನ ಮುಖ ಮೇಲೆ ಎತ್ತಿ ನನ್ನ ಮುಖದ ಮೇಲೆ ತನ್ನ ರಾಡನ್ನು ಇಟ್ಟು ಉಜ್ಜಲಾರಂಭಿಸಿದ. ತಕ್ಷಣ ನಾನು ಹಾಸಿಗೆ ಬಳಿಗೆ ಹೋಗಿ ಮಲಗಿದೆ. ನನ್ನ ಬಳಿ ಬಂದ ರಾಕಿ ನನ್ನ ಸೀರೆಯನ್ನು ಎಳೆದು ಬಿಸಾಡಿದ. ಅದಾಗಲೇ ಮಂಡಿಯತ್ತಿರ ಇದ್ದ ನನ್ನ ಕಾಚವನ್ನು ಸಂಪೂರ್ಣ ಕಿತ್ತೆಸೆದ. ನನ್ನ ರವಿಕೆಗೆ ಕೈ ಹಾಕಿ ಪಟಪಟನೆ ಬಿಚ್ಚಿದ. ನನ್ನ ಬೆತ್ತಲು ಮಾಡಿ ನನ್ನ ಮೇಲೆ ಸವಾರಿ ಶುರು ಮಾಡಿದ. ನನ್ನನ್ನು ಸ್ವಲ್ಪ ಹೊತ್ತು ಬೋರಲಾಗಿ ಮಲಗಿಸಿ ನನ್ನ ಕುಂಡಿಗಳ ನಡುವೆ ತನ್ನ ದಂಡವನ್ನು ಸಿಕ್ಕಿಸಿ ಸ್ವಲ್ಪ ಹೊತ್ತು ಆಟವಾಡಿದ. ನಂತರ ಅಂಗಾತ ಮಲಗಿಸಿ ತನ್ನ ದಂಡವನ್ನು ನನ್ನ ಪವರ್ ಪಾಯಿಂಟ್ಗೆ ನುಗ್ಗಿಸಿದ. ರಸ ಜಿನುಗುತ್ತಿದ್ದ ತೂತೊಳಗೆ ದಾಂಡು ನೀಟಾಗಿ ಜಾರಿ ಒಳಗೆ ಹೋಯಿತು. ಮಲಗೋಬಾ ಮಾವಿನ ಹಣ್ಣಿನಂತಿದ್ದ ನನ್ನ ದೇಹವನ್ನು ಚಚ್ಚಿ ಕೆಡವಿಕೊಂಡ. ಕಾಮಾವೇಶದಿಂದ ಮನಸ್ಸೋ ಇಚ್ಛೆ ಉದ್ರೇಕದಿಂದ ಗರಗಸದಂತೆ ಹಿಂದೆ ಮುಂದೆ ತನ್ನ ದೇಹವನ್ನಾಡಿಸುತ್ತಿದ್ದ. ನನ್ನ ಮೊಲೆಗಳ ದ್ರಾಕ್ಷಿಗಳನ್ನು ಕಚ್ಚುತ್ತಾ ಚೀಪುತ್ತಾ ಸೊಂಟಕ್ಕೆ ಗುದ್ದುತ್ತಿದ್ದ. ನನ್ನ ಮೊಲೆಯಲ್ಲಿ ಹಾಲು ಬರುತ್ತಿರಲಿಲ್ಲ. ಆದರೆ ರಾಕಿಯ ರಾಡಿನಿಂದ ಗಂಜಿ ಹೊರಬರುತ್ತಿತ್ತು. ಕೂಡಲೇ ಹೊರಗೆ ತೆಗೆದು ನನ್ನ ತೊಡೆಗಳ ಮೇಲೆ ರಾಚಿಬಿಟ್ಟ. ರಾಕಿಯೊಂದಿಗೆ ಅಲ್ಲಿ ನಾನು ಹೆಚ್ಚು ಮಾತನಾಡಲು ಅವಕಾಶವೇ ಸಿಗಲಿಲ್ಲ. ಅವನು ನನ್ನನ್ನು ಅನುಭವಿಸುವುದರಲ್ಲೇ ಆತುರತೆಯನ್ನು ತೋರಿದ್ದ. ನನ್ನನ್ನು ನನ್ನ ಭವಿಷ್ಯವನ್ನು ಅವನು ಮಾತನಾಡಲೇ ಇಲ್ಲ. ತನ್ನ ಕಾಮತೃಷೆಯನ್ನು ತೀರಿಸಿಕೊಂಡ. 1 ಗಂಟೆಯ ನಂತರ ನಾವು ರೆಸಾರ್ಟ್ನಿಂದ ಮನೆಯಿಂದ ಹೊರಟವು. ಆತುರದ ಪಿಶಾಚಿಯೊಂದಿಗೆ ಸಮಯ ಕಳೆದು ವಾಪಸ್ ಬಂದೆ. ಏನೇ ಹೇಳಿ, ನನಗೆ ರುಚಿಯೊಂದಿಗೆ ಅನುಭವಿಸುವ ಸ್ವರ್ಗ ಸುಖ ಇನ್ನೆಲ್ಲೂ ಸಿಗಲ್ಲ ಎಂಬುದು ನನ್ನ ಅಭಿಪ್ರಾಯ. ಆಫೀಸ್ಗೆ ಬಂದ ನಂತರ ರಾಕಿಯ ಮುಖದಲ್ಲಿ ಖುಷಿ. ಆದರೆ 2-3 ದಿನಗಳ ನಂತರ ಅವನು ಮತ್ತೆ ನನ್ನ ಬಳಿ ಬರುತ್ತಿರಲಿಲ್ಲ. ಎಂದನಂತೆ ನನ್ನ ದೇಹದ ಅಂಗಗಳನ್ನು ಮುಟ್ಟುವ ಪ್ರಯತ್ನ ಮಾಡುತ್ತಿರಲಿಲ್ಲ. ಯಾಕೆ ಹೀಗೆ ದೂರವಾಗುತ್ತಿದ್ದಾನೆ ಎಂಬುದು ನನಗೆ ಕೊಂಚ ಯೋಚನೆ ತರಿಸಿತು. ನಾನೇ ಅವನ ಬಳಿ ಹೋಗಲು ಮುಂದಾದರೂ ಆತ ದೂರ ಸರಿಯಲು ಪ್ರಯತ್ನಿಸುತ್ತಿದ್ದ. ಒಂದು ದಿನ ನಾನು ಅವನ ಕೈ ಹಿಡಿದೆ. ಯಾಕೆ, ಏನಾಯಿತು? ನೀನು ಮೊದಲಿನಂತಿಲ್ಲ ಯಾಕೆ ಎಂದು ಪ್ರಶ್ನಿಸಿದೆ. ಅದಕ್ಕವನು ಉತ್ತರಿಸಿದ, ಒಮ್ಮೆ ಆಟವಾಡಿ ಆಗಿದೆಯಲ್ಲ, ಸಾಕು, ನನಗೆ ತೃಪ್ತಿಯಾಗಿದೆ. ನನಗೆ ನಿನ್ನ ಸವಿಯಾದ ದೇಹವನ್ನು ಅನುಭವಿಸಿದ್ದೇನೆ. ನಾನೀಗ ಬೇರೊಂದು ಹಕ್ಕಿಯನ್ನು ಹುಡುಕುತ್ತಿದ್ದೇನೆ. ನಿನಗಾಗಿ ಆಫೀಸ್ನಲ್ಲಿ ಮತ್ತಷ್ಟು ಜೀವಗಳು ಕಾಯುತ್ತಿವೆ. ಬೇಕಿದ್ದರೆ ಅವರೊಂದಿಗೆ ಎಂಜಾಯ್ ಮಾಡು ಎಂದು ಹೇಳಿಬಿಟ್ಟ. ತಕ್ಷಣ ನನ್ನ ಹೃದಯ ಹೊಡೆದು ಹೋದಂತಾಯಿತು. ಹೌದು, ಈ ಹುಡುಗರೇ ಹೀಗೆನಾ? ಇಲ್ಲ, ನನ್ನ ರುಚಿ ಹಾಗಿರಲಿಲ್ಲ. ಕ್ಷಣ ಮಾತ್ರದಲ್ಲಿ ಬಂದು ಹೋದ ಕ್ಷುಲ್ಲಕ ಮಾತೊಂದು ನಮ್ಮಿಬ್ಬರನ್ನು ಬೇರೆಯಾಗಿಸಿದೆ. ಆದರೆ ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿಯಿದೆ. ನನಗೆ ರುಚಿಯೇ ಈಗ ಇಷ್ಟವಾಗುತ್ತಿದ್ದಾನೆ. ಏನು ಮಾಡಲಿ? ಅವನನ್ನು ಸಂಪರ್ಕಿಸಿ ಅವನನ್ನು ಮತ್ತೆ ಸೇರಿಕೊಳ್ಳಲೇ ಎಂಬ ಆಲೋಚನೆಗಳು ನನ್ನಲ್ಲಿ ಹುಟ್ಟಿದವು. ಆದರೆ ನನ್ನನ್ನು ಆತ ಮತ್ತೆ ತಿರಸ್ಕರಿಸಿದರೆ ಏನು ಮಾಡೋದು ಎಂಬ ಚಿಂತೆಯೂ ಇತ್ತು. ನಾನು ಒಂದು ನಿರ್ಧಾರಕ್ಕೆ ಬಂದೆ. ರುಚಿಯನ್ನೇ ಸ್ವೀಕರಿಸಲು ನಿರ್ಧರಿಸಿದೆ. ಸಂಜೆ ಕೆಲಸ ಮುಗಿದ ನಂತರ ಅವನ ಮನೆಯತ್ತ ಹೊರಟೆ. ಅಂದು ರುಚಿಯ ಜೊತೆಗಿದ್ದ ಹುಡುಗಿಗಿಂತ ಸೆಕ್ಸಿಯಾಗಿ ಕಾಣಬೇಕೆಂದು ತುಂಡುಡುಗೆ ತೊಟ್ಟುಕೊಂಡಿದ್ದೆ. ಅರ್ಧ ತೊಡೆಭಾಗದಿಂದ ಮೇಲ್ಭಾಗಕ್ಕೆ ಮಾತ್ರ ಸ್ಕರ್ಟ್ ಹಾಕಿಕೊಂಡಿದ್ದೆ. ನನ್ನ ಹಾಲಿನಂತ ಮೈಬಣ್ಣದ ಬೆನ್ನು, ತೋಳುಗಳು ಆಕರ್ಷಿಸುವಂತೆ ತೆರೆದು ಕಾಣುವಂತ ಹಾಗೂ ಎದೆ ಭಾಗವನ್ನಷ್ಟೇ ಮುಚ್ಚುವ ತುಂಡು ಬಟ್ಟೆ, ಮಧ್ಯ ಭಾಗದಲ್ಲಿ ನನ್ನ ಸುಂದರ ಒಕ್ಕಳು ಸುಂದರ ವದನದ ಮೇಲೆ ಆಕರ್ಷಕವಾಗಿ ಕಾಣುತ್ತಿತ್ತು. ಬಹುಶಃ ರುಚಿ ನನ್ನನ್ನು ಈ ರೀತಿಯಲ್ಲಿ ನೋಡಿದರೆ ಮತ್ತೆ ನನ್ನ ಹಳೆಯ ರಾಸಲೀಲೆಗಳು ಅವನಿಗೆ ನೆನಪಿಗೆ ಬಂದು ಮತ್ತೇರಿಸಬಹುದೆಂದ ನಿರೀಕ್ಷೆಯೊಂದಿಗೆ ಅವನನ್ನು ಭೇಟಿಯಾಗಲು ಹಾತೊರೆಯುತ್ತಿದ್ದೆ. ನನಗೆ ರುಚಿಯೇ ಇಷ್ಟವಾಗುತ್ತಿದ್ದಾನೆ. ನಾನು ಈಗ ಹೋದರೆ ಅವನು ನನ್ನನ್ನು ಸ್ವೀಕರಿಸುತ್ತಾನಾ? ಅವನ ಹುಡುಗಿಯೊಂದಿಗೆಯೇ ಅವನು ಇರುತ್ತಾನಾ? ಎಲ್ಲಾ ಪ್ರಶ್ನೆಗಳು ಕಾಡತೊಡಗಿದವು. ಆದರೆ ಒಮ್ಮೆ ಅವನನ್ನು ಭೇಟಿಯಾಗಿ
ಮತ್ತೆ ಅವನನ್ನು ಸೇರುವ ತವಕ ನನ್ನಲ್ಲಿ ಹುಟ್ಟಿತು. ರುಚಿ ನನ್ನನ್ನು ಕ್ಷಮಿಸುತ್ತಾ ನಾ ವೀಕ್ಷಿಸಿ. ಭಾಗ 4.